ತುಂಬ ಸಾರಿ ಯಾವುದಾದ್ರೂ ಒಂದು ಒಳ್ಳೆ ಮೇಕಪ್ ಪ್ರಾಡಕ್ಟ್ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾಗ ಅದರ ರೇಟ್ ನೋಡಿದಾಗಲೇ ಎಷ್ಟೊಂದು ಸರಿ ನನಗೂ ಭಯ ಆಗಿದೆ. ಸೊ ಹೀಗಿರುವಾಗ ಒಂದಷ್ಟು ಬ್ರ್ಯಾಂಡ್ಸ್ ಇದೆ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಅಫೋರ್ಡಬಲ್ ಪ್ರೈಸ್, ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಕೂಡ ಅಷ್ಟೇ ಬೆಸ್ಟ್ ಆಗಿದೆ. ಅದಕ್ಕೆ ಈ ಒಂದು ವಿಡಿಯೋನೇ ಒಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತೀನಿ ನೋಡಿ. ಸ್ವಿಸ್ ಬ್ಯೂಟಿ ಅವರು ಕೆಲವೊಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಕಳಿಸಿದ್ದಾರೆ ನನಗೆ ಫೆಸ್ಟಿವಲ್ ಮೇಕಪ್ ಲುಕ್ ಮಾಡಲಿಕ್ಕೆ ಅಂತ. ಅದರಲ್ಲಿ ಫೌಂಡೇಶನ್ ಇದೆ, ಲೂಸ್ ಪೌಡರ್ ಇದೆ, ಲಿಪ್ಸ್ಟಿಕ್ ಇದೆ, ಮೇಕಪ್ ಪ್ರೈಮರ್ ಇದೆ, ಒಂದು ಬ್ಯೂಟಿಫುಲ್ ಐ ಮೇಕಪ್ ಪ್ಯಾಲೆಟ್ ಇದೆ, ಅದರಲ್ಲಿ ಬ್ಲಷ್ ಕೂಡ ಇರೋದ್ರಿಂದ ಇಟ್ಸ್ ವೆರಿ ಗ್ರೇಟ್ ಆ್ಯಂಡ್ ವೆರಿ ಟ್ರಾವೆಲ್ ಫ್ರೆಂಡ್ಲಿ. ಆಮೇಲೆ ಐಲೈನರ್, ಆಮೇಲೆ ಐಬ್ರೋ ಪೆನ್ಸಿಲ್ ಇದೆಲ್ಲ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ಎಲ್ಲ ಬಿಗಿನರ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ ಒಂದು ತುಂಬಾ ಚೆನ್ನಾಗಿದೆ, ಸೀರಿಯಸ್ಲಿ ತುಂಬಾ ಅಂದರೆ ಬ್ಯೂಟಿಫುಲ್, ವೆರಿ ವೆರಿ ಪ್ರಿಟಿ ಕಲರ್ ಆ್ಯಂಡ್ ವೆರಿ ಕಂಫರ್ಟಬಲ್ ಆನ್ ಮೈ ಲಿಪ್ಸ್. ಆಮೇಲೆ ಒಂದು ಕ್ಲಾಸಿಯಾಗಿ ಕಾಣುವಂಥ ಒಂದು ಲಿಕ್ವಿಡ್ ಪೆನ್ ಐಲೈನರ್ ಇದೆ. ನಾನು ಹೇಳಿದ್ನಲ್ವ, ಪೆನ್ ಐಲೈನರ್ ಮೆನ್ಷನ್ ಮಾಡಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಐಬ್ರೋ ಪೆನ್ಸಿಲ್ ಕೂಡ ಇದೆ. ಸೊ ಎಲ್ಲ ಪ್ರಾಡಕ್ಟ್ಸು ಅಮೇಝಿಂಗ್ ಪ್ರಾಡಕ್ಟ್ಸ್. ಬಟ್ ಈ ಒಂದು ಕಿಟ್ಟಲ್ಲಿ ಆ್ಯಕ್ಚುಲಿ 4 ಪ್ರಾಡಕ್ಟ್ಸ್ ಬರೋದು. ಅದು ಯಾವ್ದು ಅಂತ ನಾನು ಹೇಳ್ತೀನಿ ವಿಡಿಯೋ ಹೋಗ್ತಾ ಇನ್ನೆಲ್ಲ ನನಗೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಬೇಕು ಅನ್ನೋದಕ್ಕೆ ಅವರು ಮತ್ತೆ ಕಳಿಸಿರೋವಂಥದ್ದು. ಸೊ ದಿಸ್ ಇಸ್ ಆಲ್ ದ ಇಂಟ್ರೋ. ಕಮ್ ಲೆಟ್ಸ್ ಬಿಗಿನ್. ಇದು ನನ್ನ ಫೇಸ್ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಫೇಸ್ ವಾಶ್ ಆದ ನಂತರ. ಸೊ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ನೀವು ಏನೇನು ಮಾಡ್ಬೋದು ಅನ್ನೋದನ್ನು ನೋಡಿ. ಇದು ಫೇಸ್ ಆಯಿಲ್. ಡ್ರೈ ಸ್ಕಿನ್ ಇರೋರು ಧಾರಾಳವಾಗಿ ಒಂದು ಫೇಸ್ ಆಯಿಲ್ನ ಅಪ್ಲೈ ಮಾಡಿ, ಸೊ ದ್ಯಾಟ್ ನಿಮ್ಮ ಮೇಕಪ್ ಪ್ಯಾಚಿಯಾಗಿ ಆಗೋದಿಲ್ಲ, ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಆಯಿಲಿ ಸ್ಕಿನ್ ಅವರು ನೋ, ಫೇಸ್ ಆಯಿಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮೇಕಪ್ ಪ್ರೈಮರ್, ಸ್ವಿಸ್ ಬ್ಯೂಟಿಯ ಮೇಕಪ್ ಪ್ರೈಮರ್. ಇದು ಒಂದು ಮ್ಯಾಟಿಫೈಯಿಂಗ್ ಪ್ರೈಮರ್. ಈ ಒಂದು ಪ್ರಾಡಕ್ಟ್ ಆ ಒಂದು ಕಿಟ್ಟಲ್ಲೇ ಬರುತ್ತೆ. ನಾನು ಹೇಳಿದ್ನಲ್ವ, ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಿದೆ ಅದು ನನಗೆ ಸಪ್ರೇಟಾಗಿ ಕಳಿಸಿದ್ದಾರೆ ಅಂತ, ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಈ ಕಿಟ್ಟಲ್ಲಿ ನೋಡಿ, ಒಂದು ಟ್ರಾವೆಲ್ ಫ್ರೆಂಡ್ಲಿ ಒಂದು ಚಿಕ್ಕ ಪುಟ್ಟ ಪ್ರೈಮರ್ ಇರುತ್ತೆ, ಮ್ಯಾಟಿಫೈಯಿಂಗ್ ಪ್ರೈಮರ್. ತುಂಬಾ ಸ್ಮೂತಾಗಿದೆ, ಹಾಕಿದ ತಕ್ಷಣ ನೀಟಾಗಿ ಬ್ಲೆಂಡ್ ಆಗುತ್ತೆ. ಪೋರ್ಸ್ ಎಲ್ಲ ಬ್ಲರ್ ಆಯಿತು ನನಗೆ. ಆ್ಯಂಡ್ ಇಟ್ ಗಿವ್ಸ್ ವೆರಿ 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 ಸ್ಮೂತ್ ಫೈನ್ ಟೆಕ್ಸ್ಚರ್ ಆನ್ ಮೈ ಸ್ಕಿನ್. ಅದ್ರ ಮೇಲೆ ಮೇಕಪ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ನೆಕ್ಸ್ಟ್ ನೋಡ್ತೀರಾ ಹೇಗೆ ಬ್ಲೆಂಡ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಪ್ರೈಮರ್. ಆಮೇಲೆ ಈ ಫೌಂಡೇಶನ್, ಇದು ನಾನು ಆಲ್ರೆಡಿ ನನ್ನ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಫೌಂಡೇಶನ್ ಡೀಟೇಲ್ ಹಾಗೆ ಎಲ್ಲ, ಹೇಗೆ ಯಾವ ಥರ ಫೌಂಡೇಶನ್ ಹೇಗೆ ಬ್ಲೆಂಡ್ ಆಗುತ್ತೆ ಅಂತ. ಬಟ್ ಈ ಒಂದು ಪ್ರಾಡಕ್ಟ್ ಈ ಒಂದು ಮೇಕಪ್ ಕಿಟ್ಟಲ್ಲಿ ಇರಲಿಲ್ಲ, ಇದು ಸಪ್ರೇಟಾಗಿ ಬರುತ್ತೆ. ಸ್ವಿಸ್ ಬ್ಯೂಟಿಯ ಸ್ಯಾಟಿನ್ ಫಿನಿಶ್ ಫೌಂಡೇಶನ್ ಸ್ಟಿಕ್ ಇನ್ ಶೇಡ್ 7 ಕೋಕೋ. ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟ್ ಶೇಡ್, ಮತ್ತು ಈ ಒಂದು ನನ್ನ ಸ್ಕಿನ್ಗೆ ಕೂಡ ಈ ಒಂದು ಫೌಂಡೇಶನ್ ಶೇಡ್ ಹೇಗೆ ಮ್ಯಾಚ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಫಾರ್ಮುಲಾ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನ್ನ ಫೇಸ್ ಮೇಲೆ. ಸ್ಟಿಕ್ ತುಂಬ ಚೆನ್ನಾಗಿ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಆ್ಯಂಡ್ ಬ್ಲೆಂಡಿಂಗ್ ಅಂತೂ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಜಸ್ಟ್ ನಾನು ಬ್ರಷ್ ಇಟ್ಟರೆ ಆಲ್ಮೋಸ್ಟ್ ಬ್ಲೆಂಡ್ ಆಗಿದ್ದ ರೀತಿ ನನಗೆ ಫೀಲಿಂಗ್ ಕೊಡುತ್ತೆ. ತುಂಬ ಜಾಸ್ತಿ ಎಫರ್ಟ್ ಹಾಕಿ ರಫಾಗಿ ಬ್ಲೆಂಡ್ ಮಾಡೋಗತ್ತೆ ಏನಿಲ್ಲ, ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ 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 ಲೈಟ್ ವೆಯ್ಟ್. ನಿಮ್ಗೆ ಎಕ್ಸ್ಟ್ರಾ ಕವರೇಜ್ ಬೇಕಂದರೆ ಮತ್ತೆ ಹಾಕ್ಕೋಬೋದು, ಬಟ್ ನನಗೆ 1 ಕೋಟ್ ಇಸ್ ಮೋರ್ ದೆನ್ ಎನಫ್. ಆ್ಯಂಡ್ ಕನ್ಸೀಲರ್, ಸ್ವಿಸ್ ಬ್ಯೂಟಿಯ ಕನ್ಸೀಲರ್. ಅಗೇನ್ ಇದು ಈ ಒಂದು ಪ್ರಾಡಕ್ಟ್ ಕೂಡ ಕಿಟ್ಟಲ್ಲಿ ಇರಲಿಲ್ಲ, ಸೊ ಇದು ಕೂಡ ನನಗೆ ಸಪ್ರೇಟಾಗಿ ಮುಂಚೆನೇ ಕಳಿಸ್ಕೊಟ್ಟಿದ್ರು. ಸ್ವಿಸ್ ಬ್ಯೂಟಿಯ ಲಿಕ್ವಿಡ್ ಕನ್ಸೀಲರ್ ಇನ್ ಶೇಡ್ N01. ಸೊ ಇದು ನನ್ನ ಯೆಲ್ಲೋ ಅಂಡರ್ಟೋನ್ ಪ್ಲಸ್ ಮೀಡಿಯಮ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಕಣ್ಣಿನ ಸುತ್ತಲೂ ಇರುವಂಥ ಈ ಒಂದು ಪಿಗ್ಮೆಂಟೇಷನ್ ಏನಿದೆ, ಬಾಯಿಯ ಸುತ್ತಲೂ ಇರುವಂಥ, ಅಂದರೆ ಬಾಯಿಯ ಸೈಡ್ಸಲ್ಲಿ ಇರುವಂಥ ಪಿಗ್ಮೆಂಟೇಷನ್, ಇದನ್ನೆಲ್ಲ ನಾವು ಹೈಡ್ ಮಾಡ್ಕೊಳ್ಬೋದು ಕನ್ಸೀಲರ್ನಿಂದ. ಜಾಸ್ತಿ ಪಿಗ್ಮೆಂಟೇಷನ್ ಇರೋರು ಕಲರ್ ಕರೆಕ್ಷನ್ ಮಾಡಬೇಕಾಗತ್ತೆ. ಕಲರ್ ಕರೆಕ್ಷನ್ ಬಗ್ಗೆ ಮೇನ್ಲಿ ಹೌ ಟು ಹೈಡ್ ಯೋರ್ ಡಾರ್ಕ್ ಸರ್ಕಲ್ಸ್ ಅಂತ ಒಂದು ಡೆಡಿಕೇಟೆಡ್ ಸಪ್ರೇಟ್ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ನೀವು ದಯವಿಟ್ಟು ಹೋಗಿ ನೋಡಿ. ಹೆವಿ ಡಾರ್ಕ್ ಸರ್ಕಲ್ಸ್ ಇರೋರಿಗೆ ಆ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಹೇಗೆ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡಬೇಕು, ಯಾವ ರೀತಿಯಾದಂಥ ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕಾಗತ್ತೆ, ಅದರೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಸೊ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಚೆಕ್ ದ್ಯಾಟ್ ವಿಡಿಯೋ. ಸೊ ಈಗ ಕನ್ಸೀಲರ್ ಹಾಕಿದ ನಂತರ ಫೌಂಡೇಶನ್
ಫೌಂಡೇಶನ್ ಬ್ಲೆಂಡ್ ಮಾಡಿದ ಬ್ರಷ್ನಲ್ಲಿ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ತೀನಿ ಸೊ ದಟ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಇನ್ನೊಂದು ಸರಿ ಅಂತ. ಆ್ಯಂಡ್ ಫಾರ್ ಐಬ್ರೋ ಪೆನ್ಸಿಲ್ ನಾನು ಸ್ವಿಸ್ ಬ್ಯೂಟಿಯ ಒಂದು ಲಕ್ಸುರಿಯಸ್ ಲುಕಿಂಗ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಸ್ವಿಸ್ ಬ್ಯೂಟಿಯ ಮೈಕ್ರೋ ಪ್ರೆಸಿಷನ್ ಡೀಪ್ ಬ್ರೌನ್ ಶೇಡಲ್ಲಿರುವಂಥ ಈ ಒಂದು ಐಬ್ರೋ ಪೆನ್ಸಿಲ್ ವೆರಿ ಸ್ಮೂತ್ ಫಾರ್ಮುಲಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬ್ಲೆಂಡ್ ಆಗಿದ ನಂತರ ಅಂತೂ ಫುಲ್ ನ್ಯಾಚುರಲ್ ಆಗಿ ಕಾಣುತ್ತೆ. ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಆ್ಯಂಡ್ ನಾನು ಇನ್ನೂ ಒಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ವಿಸ್ ಬ್ಯೂಟಿಯ ಪ್ರಾಡಕ್ಟ್ಸ್ ನಾನು ಎಲ್ಲನೂ ಏನು ಹೇಳ್ತಿದ್ದೀನಿ ದ ವೆರಿ ಅಫೋರ್ಡಬಲ್ ಪ್ರಾಡಕ್ಟ್ಸ್. ತುಂಬಾ ರೀಸನಬಲ್ ರೇಟಲ್ಲಿ ನಿಮ್ಗೆ ಸಿಗುತ್ತೆ. ಎಸ್ಪೆಷಲಿ ನೀವು ಬಿಗಿನರ್ಸ್ ಇದ್ದರೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋರು ನೋಡಿ ಈ ಒಂದು ಸ್ವಿಸ್ ಬ್ಯೂಟಿಯ ಬ್ರ್ಯಾಂಡ್ನ ಟ್ರೈ ಮಾಡಿ. ನಾನು ಹೇಳ್ತಿದ್ದೀನಿ ನಿಮ್ಮ ದುಡ್ಡಿಗೆ ನಿಜವಾಗ್ಲೂ ಮೋಸ ಆಗೋದಿಲ್ಲ. ಒಳ್ಳೆ ಪ್ರಾಡಕ್ಟ್ಸ್, ಬಟ್ ಪ್ರೊವೈಡೆಡ್ ನೀವು ಕರೆಕ್ಟಾಗಿರುವಂಥ ಒಂದು ಶೇಡ್ನ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಯಾವುದೇ ಒಂದು ಬ್ರ್ಯಾಂಡ್ನ ಮೇಕಪ್ ಪ್ರಾಡಕ್ಟ್ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಇಟ್ಸ್ ವೇಸ್ಟ್. ನೀವು ಎಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಶೇಡ್ ಮ್ಯಾಚ್ ಆಗಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್ ಗೈಸ್. ಸೊ ಈಗ ಸ್ವಿಸ್ ಬ್ಯೂಟಿಯ ಈ ಒಂದು ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸ್ವಿಸ್ ಬ್ಯೂಟಿಯ ಲೂಸ್ ಫಿನಿಷಿಂಗ್ ಪೌಡರ್ ಇನ್ ಶೇಡ್ 01 ನ್ಯಾಚುರಲ್. ಸೊ ಇದು ಕೂಡ ಈ ಒಂದು ಕಿಟ್ಟಲ್ಲಿ ಇರಲಿಲ್ಲ, ನಂಗೆ ಸಪ್ರೇಟಾಗಿ ಕಳಿಸಿದ್ರು. ಸೊ ಈ ಒಂದು ಪೌಡರ್ ತುಂಬಾ ಸ್ಮೂತ್ ಆ್ಯಂಡ್ ಗಿವ್ಸ್ ಯು ಅಮೇಝಿಂಗ್ ಡೀಸೆಂಟ್ ಕವರೇಜ್ ಆಲ್ಸೋ. ಆ್ಯಂಡ್ ಇದರಿಂದ ಪಫ್ ಕೂಡ ಇರುತ್ತೆ. ಸೊ ನಿಮ್ಮ ಫೇಸ್ನ ನೀಟಾಗಿ ಮ್ಯಾಟ್ ಮಾಡುತ್ತೆ, ಸಿಲ್ಕಿ ಸ್ಮೂತ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಮ್ಯಾಟ್ ಅಂದಿದ್ದ ಕೂಡಲೇ ಫುಲ್ ಡ್ರೈಯಿಂಗ್ ಮ್ಯಾಟ್ ಮಾಡೋದಿಲ್ಲ. ವೆರಿ ಕಂಫರ್ಟಬಲ್ ಫಾರ್ಮುಲಾ ಇರುವಂಥ ಲೂಸ್ ಪೌಡರ್ ಇದು. ಆ್ಯಂಡ್ ಇದರಲ್ಲೇ ಪೌಡರ್ ಪಫ್ ಇರೋದ್ರಿಂದ ನೀವು ಈಸಿಯಾಗಿ ಕಾರ್ನರ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಅಪ್ಲೈ ಮಾಡ್ಬೋದು. ಫೇಸ್ ಕೂಡ ನೀಟಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಈ ಒಂದು ಐ ಮೇಕಪ್ ಪ್ಯಾಲೆಟ್ ಕಮ್ ಬ್ಲಷ್ ಏನಿದೆ ಇದರಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್. ಹೀರೋ ಆಫ್ ದಿಸ್ ಮೇಕಪ್ ಅಂತಲೇ ಹೇಳ್ಬೋದು. ಸ್ವಿಸ್ ಬ್ಯೂಟಿಯ ಡ್ಯುಯಲ್ ಪಾಸ್ಪೋರ್ಟ್ ಫಾರ್ ಫೇಸ್ ಆ್ಯಂಡ್ ಐಸ್ ಪ್ರಾಡಕ್ಟ್ ಇದು. ಇದರಲ್ಲೇ ಇದ್ದಿದ್ದಂಥ ಈ ಒಂದು ಪಿಂಕ್ ಶೇಡ್ ಏನು ನೋಡಿದ್ರೆ ನೀವು, ನಾನು ಅದನ್ನು ತೊಗೊಂಡು ಟ್ರಾನ್ಸಿಷನ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಪ್ಯಾಕ್ನ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಪಿಗ್ಮೆಂಟೇಷನ್ ಇದೆ, ನಿಮ್ಗೆ ಏನು ಹೇಗಿದೆ, ನೀವು ಎಷ್ಟು ರಿಚ್ ಆಗಿದೆ ನೋಡ್ಬೋದು. ಇಟ್ಸ್ ಬ್ಲೆಂಡಿಂಗ್ ವೆರಿ ಸ್ಮೂತ್ಲಿ ಆಲ್ಸೋ. ಆ್ಯಂಡ್ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಈ ಒಂದು ಡಾರ್ಕ್ ಬ್ರೌನ್ ಶೇಡ್ನ ನಾನು ಔಟರ್ ಕಾರ್ನರಲ್ಲಿ ಜಸ್ಟ್ ಹಿಂಗೆ ಇಟ್ಟೆ ನೋಡಿ ಎಷ್ಟು ಪಿಗ್ಮೆಂಟೇಷನ್ ಇದೆ. ಲೈಕ್ ಇಟ್ಸ್ ಸೋ ವೆರಿ ವೆಲ್ ಪಿಗ್ಮೆಂಟೆಡ್. ಆ್ಯಂಡ್ ಒಂದು ಸ್ಪಾಟ್ ಇಕ್ಕಿದ್ರೆ ಸಾಕು ಅಷ್ಟು ಡಾರ್ಕಾಗಿ ಕಾಣುತ್ತೆ. ವೆರಿ ಬ್ಯೂಟಿಫುಲ್ ಪಿಗ್ಮೆಂಟ್ ಇರುವಂಥ ಪ್ರಾಡಕ್ಟ್ ಇದು. ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ಆದ್ರಿಂದ ಇದರ ಡಿಸಡ್ವಾಂಟೇಜ್ ಕೂಡ ಏನಂದರೆ ನೀವು ಸ್ವಲ್ಪನೇ ಹಾಕಿ ನೋಡಿ ಈ ರೀತಿ ಬ್ಲೆಂಡ್ ಮಾಡಬೇಕಾಗತ್ತೆ. ಜಸ್ಟ್ ಔಟರ್ ಕಾರ್ನರಲ್ಲಿ ಪ್ಲೇಸ್ ಮಾಡಿ ಮತ್ತೆ ಅದೇ ಒಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ನಿಂದ ಇನ್ನೊಂದು ಸರಿ ಬ್ಲೆಂಡ್ ಮಾಡಿ. ಸೊ ಜಾಸ್ತಿ ಡಾರ್ಕ್ ಇರುವಂಥ ಐ ಶ್ಯಾಡೋಸ್ನ ಹಾಕುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಸ್ವಲ್ಪನೇ ಹಾಕಿ ಬ್ಲೆಂಡ್ ಮಾಡಬೇಕಾಗತ್ತೆ. ಈ ಒಂದು ಮೆಟಾಲಿಕ್ ಶೇಡ್ ಯೂಸ್ ಮಾಡ್ತಿದ್ದೀನಿ, ಪಿಂಕ್ನ ಒಂದು ಮೆಟಾಲಿಕ್ ಶೇಡ್. ಕೈ ಬೆರಳಿಂದ ಯೂಶ್ವಲಿ ನಿಮ್ಮ ಶಿಮರ್ ಐ ಶ್ಯಾಡೋಸ್ನೆಲ್ಲ ನೀವು ಹಚ್ಕೋಬೋದು. ಬಟ್ ಏನಂದರೆ ಈ ಒಂದು ಪ್ರಾಡಕ್ಟ್ ಜಾಸ್ತಿ ಎದ್ದು ಕಾಣಿಸ್ತಿರಲಿಲ್ಲ. ಸೊ ಹಿಯರ್ ಇಸ್ ಅ ಟ್ರಿಕ್. ನಿಮ್ಮ ಐ ಶ್ಯಾಡೋ ಬ್ರಷ್ಗೆ ಒಂದು ಸ್ವಲ್ಪ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಒದ್ದೆ ಮಾಡಿಕೊಂಡು ಈಗ ಅಪ್ಲೈ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಎದ್ದು ಕಾಣ್ತಿದೆ ಅಂತ. ಎಸ್, ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಜಸ್ಟ್ ವೆಟ್ ಯೋರ್ ಬ್ರಷ್ ವಿತ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಸೊ ಒಂದು ಸರಿ ಎಡ್ಜಸ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಈಗ ನೀವು ನೋಡ್ತಿರಾಗೆ ನಾನು ಇನ್ನೂ ಒಂದು ಸರಿ ಒಂದು ಬ್ರಷ್ನ ಒದ್ದೆ ಮಾಡಿಕೊಂಡು ಲೈಟ್ ಪಿಂಕ್ ಶಿಮರ್ ಶೇಡ್ ಏನಿದೆ ಅದನ್ನು ಇದೇ ಬ್ರಷ್ನಿಂದ ತೊಗೊಂಡು ಫುಲ್ ಇನ್ನರ್ ಕಾರ್ನರಿಂದ ಸೆಂಟರ್ ಪಾರ್ಟ್ ಆಫ್ ಯುವರ್ ಐಲಿಡ್ ಅಲ್ಲಿವರೆಗೂ ನಾನು ಈ ಒಂದು ಪ್ರಾಡಕ್ಟ್ನ ಡ್ರ್ಯಾಗ್ ಮಾಡ್ತೀನಿ. ನೀವು ಎಡ್ಜಸ್ಸಲ್ಲಿ ಆ ಒಂದು ಡಾರ್ಕ್ ಶಿಮರ್ ಶೇಡ್ಗೆ ಏನು ಹಾಕಿದ್ರಿ ಅದರಲ್ಲಿ ಆ ಒಂದು ಶೇಡು ಮತ್ತು ಈ ಒಂದು ಲೈಟ್ ಪಿಂಕ್ ಶಿಮರ್ ಶೇಡ್ ಏನಿದೆ ಅದು ನೀಟಾಗಿ ಸಾಫ್ಟಾಗಿ ಬ್ಲೆಂಡ್ ಆಗೋ ರೀತಿಯಲ್ಲಿ ಇರಬೇಕು.
ಸೊ ಆಗಲೇ ಒಂದು ಟ್ರಾನ್ಸಿಷನ್ ಕೂಡ ಸ್ಮೂತಾಗಿ ಕಾಣೋದು. ಇನ್ನೊಂದು ಸರಿ ಮತ್ತು ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ಇನ್ನೊಂದು ಸರಿ ಡೆಪ್ತ್ ಕೊಡಿ ಔಟರ್ ಕಾರ್ನರಲ್ಲಿ. ಹೇಗೆ ಅಂದರೆ ನೀವು ಪ್ರಾಡಕ್ಟ್ನ ಜಸ್ಟ್ ಲೈಟಾಗಿ ಡ್ಯಾಬ್ ಮಾಡಿ, ಅಂದರೆ ಲೈಟಾಗಿ ಇಟ್ಟು ಮತ್ತೆ ಆ ಒಂದು ಬ್ಲೆಂಡಿಂಗ್ ಬ್ರಷ್ನಿಂದ ನೀಟಾಗಿ ಸಾಫ್ಟಾಗಿ ಬ್ಲೆಂಡ್ ಮಾಡಿ. ಸೊ ದ್ಯಾಟ್ ನೀಟಾಗಿ ಸ್ಮೂತಾಗಿ ಕಾಣುತ್ತೆ, ಎಲ್ಲೂ ಕೂಡ ಹಾರ್ಶ್ ಲೈನ್ಸ್ ಕಾಣೋದಿಲ್ಲ, ಸಾಫ್ಟಾಗಿ ಬ್ಲೆಂಡ್ ಆಗಿರೋ ರೀತಿಯಲ್ಲಿ ಕಾಣುತ್ತೆ. ಆ್ಯಂಡ್ ಹಿಯರ್ ಯು ಗೋ, ವೆರಿ ಈಸಿಯೆಸ್ಟ್ ಐ ಮೇಕಪ್ ಲುಕ್ ಎವ. ಆ್ಯಂಡ್ ಈ ಒಂದು ಸ್ವಿಸ್ ಬ್ಯೂಟಿಯ ಲಿಕ್ವಿಡ್ ಪೆನ್ ಐಲೈನರ್ ಏನಿದೆ, ಇದು ನನಗೆ ಮೊದಲೇ ಕಳಿಸಿದಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಅಂದ್ರೇನು ತುಂಬ ಚೆನ್ನಾಗಿ ನೀವು ಹಚ್ಕೋಬೋದು ಅಂತ ಅರ್ಥ. ಸೊ ಇದು ಸ್ವಿಸ್ ಬ್ಯೂಟಿಯ ಅಲ್ಟ್ರಾ ಬ್ಲ್ಯಾಕ್ ಲಾಂಗ್ ವೇರ್ ನಾನ್ ಟ್ರಾನ್ಸ್ಫರ್ ಪೆನ್ ಐಲೈನರ್. ಇದರ ಒಂದು ಟಿಪ್ ಏನಿದೆ ಪಾಯಿಂಟೆಡ್ ಆಗಿದೆ, ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ನಿಮಗೆ ರಫ್ ಅನ್ಸೋದಿಲ್ಲ, ವೆರಿ ಸ್ಮೂತಾಗಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೈ ಫೇವ್ರೆಟ್ ಐ ಮೇಕಪ್ ಪ್ರಾಡಕ್ಟ್ ಆಲ್ಸೋ. ಆ್ಯಂಡ್ ಈಗ ನಾನು ಲೋವರ್ ಲ್ಯಾಶ್ ಲೈನ್ಗೆ ಕಾಜಲೆಲ್ಲ ಏನೂ ಅಪ್ಲೈ ಮಾಡ್ತಿಲ್ಲ. ಜಸ್ಟ್ ನಾನು ಆ ಒಂದು ಡಾರ್ಕ್ ಬ್ರೌನ್ ಶೇಡ್ ಏನಿದೆ ನೋಡಿ, ಅದನ್ನು ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ನಿಂದ ತೊಗೊಂಡು ನಾನು ಲೋವರ್ ಲ್ಯಾಶ್ ಲೈನ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ನೆವರ್ ಫರ್ಗೆಟ್ ಯೋರ್ ಲೋವರ್ ಲ್ಯಾಶ್ ಲೈನ್ ಗೈಸ್, ಬಿಕಾಸ್ ನೀವು ಅಲ್ಲಿ ಹಾಕಿದ್ರೇ ಒಂಚೂರಾದರೂ ಏನಾದರೂ ಪ್ರಾಡಕ್ಟ್ ಕಂಪ್ಲೀಟೆಡ್ ಆಗಿ ಅನಿಸೋದು. ಸೊ ನೀವು ಔಟರ್ ಕಾರ್ನರ್ಲಿ ಯಾವುದೇ ಒಂದು ಡಾರ್ಕ್ ಶೇಡ್ ಏನು ಯೂಸ್ ಮಾಡಿರ್ತೀರ ನೋಡಿ, ಲೈಕ್ ಬ್ರೌನ್ ಆ್ಯಂಡ್ ಬ್ಲ್ಯಾಕ್, ಅದರಿಂದ ನೀವು ಲೈಟಾಗಿ ಸ್ಮಡ್ಜ್ ಮಾಡಿದ್ರೆ ಯು ಗುಡ್ ಟು ಗೋ. ಆ್ಯಂಡ್ ಈಗ ಫೇಸ್ ಮೇಕಪ್ಗೆ ನಾನು ಕಾಂಟೋರ್ ಹೈಲೈಟರ್ ಎಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಇದೇ ಒಂದು ಪ್ಯಾಲೆಟಲ್ಲಿ ಒಂದು ಶಿಮ್ಮರ್ ಪಿಂಕ್ ಶೇಡ್ ಇದೆ ಮತ್ತು ಮ್ಯಾಟ್ ಪಿಂಕ್ ಶೇಡ್ ಇದೆ. ಇದು ಸಾಫ್ಟ್ ಬ್ಲಷ್, ಬೋಲ್ಡ್ ಬ್ಲಷ್ ಅಂತ ಇದೆ. ಸೊ ಇದು ಬ್ಲಷ್ ಏನೇ. ಸೊ ಇದನ್ನು ಒಂದು ಪೌಡರ್ ಬ್ರಷ್ನಿಂದ ತೊಗೊಂಡು, ಆರ್ ಈವನ್ ನಿಮ್ಮ ಹತ್ರ ಬ್ಲಷ್ ಬ್ರಷ್ ಇದ್ದರೂ ಕೂಡ, ಆರ್ ಈವನ್ ಬ್ಯೂಟಿ ಬ್ಲೆಂಡರ್ ಇದ್ದರೂ ಕೂಡ ಅದರಿಂದ ತೊಗೊಂಡು ನೀವು ನೋಡಿ ರೀತಿ ಬ್ಲಷ್ನ ಹಾಕ್ಕೋಬೋದು. ಸೊ ಒಂದು ಡ್ಯೂಯಿ ಎಫೆಕ್ಟ್ ಕೂಡ ಬರುತ್ತೆ, ಯಾಕಂದರೆ ಇದರಲ್ಲಿ ಶಿಮರಿ ಅಂತ ಹೇಳೋಕ್ಕಾಗೋದಿಲ್ಲ, ಒಂಚೂರು ಇಲಿಮಿನೇಟಿಂಗ್ ಬ್ಲಷ್ ಇರೋದ್ರಿಂದ. ಸೊ ನಾನು ಐಲ್ಯಾಶ್ನ ಕರ್ಲ್ ಮಾಡಿ ಕೊನೆಗೆ ಮಸ್ಕರ ಹಚ್ಕೊಂಡೆ. ಮಸ್ಕರ ಮಾತ್ರ ನನ್ನ ಹತ್ರ ಸ್ವಿಸ್ ಬ್ಯೂಟಿಯದಿರಲಿಲ್ಲ. ಸೊ ನಾನು ಅವ್ರಿಗೆ ಕೇಳೋದು ಮರ್ತಿದ್ದೆ, ಇಲ್ಲಾಂದರೆ ನಾನು ಡೆಫಿನೆಟಾಗಿ ಮಸ್ಕರ ಕೂಡ ಕೇಳ್ತಾ ಇದ್ದೆ. ಸೊ ಮಸ್ಕರ ನಾನಿಲ್ಲಿ ಬೇರೆ ಬ್ರ್ಯಾಂಡ್ನದ್ದು ಯೂಸ್ ಮಾಡ್ತಿದ್ದೀನಿ. ಸೊ ಮೇಬಲಿನ ಸ್ಕೈ ಹೈ ಮಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಒಂದು ಮಸ್ಕರ ಕೂಡ. ನೆಕ್ಸ್ಟ್ ಟೈಮ್ ನಾನು ಸ್ವಿಸ್ ಬ್ಯೂಟಿಯ ಮಸ್ಕರ ಡೆಫಿನೆಟಾಗಿ ಹೇಳ್ತೀನಿ. ಸೊ ಈಗ ಲಿಪ್ಸ್ಟಿಕ್ಕಿಗೆ ಈ ಒಂದು ಕಿಟ್ಟಲ್ಲೇ ಬಂದಿದಂಥ ಒಂದು ಲಿಪ್ಸ್ಟಿಕ್, ಹೋಲ್ಡ್ ಮೀ ಮ್ಯಾಟ್ 12 hour ಸ್ಟೇ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ಶೇಡ್ ಕ್ಯೂಟ್ ನ್ಯೂಡ್ ಅಂತ. ವೆರಿ ವೆರಿ ಪ್ರಿಟಿ ಒಂದು ಪಿಂಕ್ ನ್ಯೂಡ್ ಲಿಪ್ಸ್ಟಿಕ್. ಪಿಂಕ್ ಅಂತಲೇ ಹೇಳೋಕ್ಕಾಗಲ್ಲ, ಒಂಚೂರು ಬ್ರೌನ್ ಅಂಡರ್ಟೋನ್ ಇದೆ, ವೆರಿ 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 ಲೈಟ್ ಬ್ರೌನ್ ಅಂಡರ್ಟೋನ್. ಈ ಒಂದು ಐ ಮೇಕಪ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ಒನ್ಸ್ ಅಗೇನ್ ಲಾಸ್ಟಲ್ಲಿ ನೀವು ಮೇಕಪ್ ಫಿಕ್ಸರಿಂದ ನಿಮ್ಮ ಫೇಸ್ನ ಸೆಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆ ಒಂದು ಮೇಕಪ್ ಫಿಕ್ಸರ್ ಕಿಟ್ಟಲ್ಲೇ ಬಂದಿತ್ತಂಥದ್ದು. ಸೊ ಹಿಯರ್ ಇಸ್ ದ ಕಂಪ್ಲೀಟೆಡ್ ಲುಕ್. ನಿಮ್ಗೇನು ಅನ್ನಿಸ್ತು ಮೇಕಪ್? ನೀವು ಹಾಗೆ ನೋಡೋದಕ್ಕಿಂತ ಒಂದು ಹೇರ್ ಸ್ಟೈಲ್ ಮತ್ತು ಜ್ಯುವೆಲ್ರಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡಾಗ ನೀವು ಮಾಡಿರುವಂಥ ಮೇಕಪ್ ಏನಿದೆ ಅದಿನ್ನೂ ವಾವ್ ಅನ್ನೋ ರೀತಿಯಲ್ಲಿ ಚೇಂಜ್ ಆಗುತ್ತೆ. ನಾನು ಫಾಲ್ಸ್ ಐಲ್ಯಾಶಸ್ ಕೂಡ ಹಾಕ್ಕೊಂಡಿದ್ದೀನಿ, ವಿಚ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ದಿಸ್ ಇಸ್ ದ ಕಂಪ್ಲೀಟ್ ವಿಡಿಯೋ ಗೈಸ್. ಬರುವಂಥ ದೀಪಾವಳಿ ಆಗಿರ್ಬೋದು, ಯಾವುದೇ ಒಂದು ಫೆಸ್ಟಿವಲ್ಗೆ ಈ ಒಂದು ಮೇಕಪ್ನ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಈ ಒಂದು ಕಿಟ್ ನನಗೆ ತುಂಬಾ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸ್ವಿಸ್ ಬ್ಯೂಟಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.